ಆತ್ಮೀಯ ಸ್ನೇಹಿತ ಬಂಧುಗಳೇ, ಮಹಾಭಾರತವಿದ್ದವು 18 ದಿನಗಳ ಕಾಲ ಪಾಂಡವ ಮತ್ತು ಕೌರವ ಸಹೋದರರ ನಡುವೆ ನಡೆದಂಥ ಮಹಾಯುದ್ಧ. ಈ ಯುದ್ಧದಲ್ಲಿ ಒಂದಿಷ್ಟು ನ್ಯಾಯ, ಒಂದಿಷ್ಟು ಅನ್ಯಾಯ ಸೇರಿಕೊಂಡಿತು. ಮಹಾಭಾರತದ ಯುದ್ಧ ನಡೆಯುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಧರ್ಮರಾಯನ ರಥ ಭೂಮಿಯಲ್ಲಿ ಹೂತು ಹೋಗಲು ಕಾರಣವೇನು? ಯುದ್ಧದಲ್ಲಿ ಯುಧಿಷ್ಠಿರ ಏನಾದರೂ ತಪ್ಪು ಮಾಡಿದನಾ ಎಂಬ ವಿಚಾರವನ್ನು ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿವೆ. ಸ್ನೇಹಿತರೆ, ಹಿಂದೂ ಮಹಾನ್ ಗ್ರಂಥಗಳಲ್ಲಿ ಮಹಾಭಾರತವನ್ನು 5ನೆಯ ವೇದವೆಂದು ಕರೆಯಲಾಗಿದೆ. ಮಹಾಭಾರತದ ಕತೆ ದೊಡ್ಡದೆನಿಸಬಹುದು, ಆದರೆ ಅದರ ಆಳ ತುಂಬಾ ಕುತೂಹಲಕಾರಿಯಾಗಿದೆ. ಮಹರ್ಷಿ ಕೃಷ್ಣ ದ್ವೈಪಾಯನ ವೇದವ್ಯಾಸರನ್ನು ಮಹಾಭಾರತದ ಕಾವ್ಯದ ಸೃಷ್ಟಿಕರ್ತ ಎಂದು ಪರಿಗಣಿಸಲಾಗುತ್ತದೆ. ಮಹಾಭಾರತವು 100 ಅಲ್ಲ, 1000 ಅಲ್ಲ, ಬರೋಬ್ಬರಿ 1,00,000 ಶ್ಲೋಕಗಳನ್ನು ಒಳಗೊಂಡಿರುವ ಮಹಾಕಾವ್ಯ. ಇದೇ ಕಾರಣಕ್ಕೆ ಈ ಮಹಾಕಾವ್ಯವನ್ನು ಷಟ್ಶಾಸ್ತ್ರಿ ಸಂಹಿತೆ ಎಂದು ಕರೆಯುತ್ತಾರೆ. ಇಂದು ನಾವು ಈ ಮಹಾನ್ ಕಾವ್ಯದ ಪುಸ್ತಕದ ಬಗೆಗಿನ ಆಸಕ್ತಿದಾಯಕ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ಹಂಚಿಕೊಳ್ತಾ ಇದ್ದೇನೆ. ಭೀಷ್ಮ ಪಿತಾಮಹರು ಶರಶಯ್ಯೆಯ ಮೇಲೆ ಪ್ರಾಣವನ್ನು ತ್ಯಜಿಸಲು ಕಾಯುತ್ತಾ ಮಲಗಿದ್ದಾಗ ಗುರು ದ್ರೋಣಾಚಾರ್ಯರನ್ನು ಕೌರವ ಸೇನೆಯ ಅಧಿಪತಿಯನ್ನಾಗಿ ಮಾಡಲಾಯಿತು. ಗುರು ದ್ರೋಣಾಚಾರ್ಯರು ಪಾಂಡವರ ಸೈನ್ಯದಲ್ಲಿ ವಿನಾಶವನ್ನು ಸೃಷ್ಟಿಸಿದರು. ಇದನ್ನು ನೋಡಿದ ಶ್ರೀಕೃಷ್ಣನಿಗೆ ಆತಂಕ ಶುರುವಾಗುತ್ತೆ. ಗುರು ದ್ರೋಣಾಚಾರ್ಯರು ಖಂಡಿತ ಪಾಂಡವ ಸೇನೆಯನ್ನು ನಾಶ ಮಾಡುತ್ತಾರೆ ಎಂಬುದು ಶ್ರೀಕೃಷ್ಣನಿಗೆ ಅರಿವಿಗೆ ಬರುತ್ತೆ. ಗುರು ದ್ರೋಣಾಚಾರ್ಯರ ಯುದ್ಧ ಕೌಶಲ್ಯವನ್ನು ಕಂಡ ಶ್ರೀಕೃಷ್ಣ ಪರಮಾತ್ಮ ಹೊಸ ಯೋಜನೆಯೊಂದನ್ನು ರೂಪಿಸುತ್ತಾನೆ. ಆಗ ಶ್ರೀಕೃಷ್ಣನು 5 ಪಾಂಡವರನ್ನು ಕರೆದು ಗುರು ದ್ರೋಣಾಚಾರ್ಯರಿಂದ ಪಾಂಡವರ ಸೇನೆಗೆ ವಿನಾಶ ತಪ್ಪಿದ್ದಲ್ಲ ಎನ್ನುವ ಸಂದೇಶವನ್ನು ಮತ್ತು ಸತ್ಯವನ್ನು ವಿವರಿಸುತ್ತಾನೆ. ಇದಕ್ಕೆ ಪಾಂಡವರು ಹೆದರಿ ಶ್ರೀಕೃಷ್ಣನಲ್ಲಿ ಪರಿಹಾರವನ್ನು ಕೇಳ್ತಾರೆ. ಆವಾಗ ಶ್ರೀಕೃಷ್ಣನು ಪಾಂಡವರ ಕುರಿತು ನೋಡಿ, ಗುರು ದ್ರೋಣಾಚಾರ್ಯರು ತಮ್ಮ ಮಗ ಅಶ್ವತ್ಥಾಮನನ್ನು ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಹಾಗಾಗಿ ನಾವು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನನ್ನು ಕೊಂದಿದ್ದೇವೆ ಎಂದು ಯುದ್ಧ ಭೂಮಿಯಲ್ಲಿ ಅವರಿಗೆ ಭರವಸೆ ಮೂಡಿಸಿದರೆ ಕ್ಷಣದಲ್ಲೇ ಅವರು ಯುದ್ಧ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸುತ್ತಾರೆ. ಅಂತಹ ಸ್ಥಿತಿಯಲ್ಲಿ ನಾವು ದ್ರೋಣರನ್ನು ಸುಲಭವಾಗಿ ಕೊಲ್ಲಬಹುದು. ಇದನ್ನು ಹೊರತುಪಡಿಸಿ ನಮಗೆ ಇನ್ಯಾವುದು ಮಾರ್ಗವಿಲ್ಲವೆಂದು ಶ್ರೀಕೃಷ್ಣ ಪಾಂಡವರಿಗೆ ವಿವರಿಸುತ್ತಾನೆ. ಗುರು ಕಲಿಸಿದ ಗುರುವಿಗೆ ಸುಳ್ಳು ಹೇಳಿ ಗುರುವನ್ನೇ ಕೊಲ್ಲುವುದು. ಗುರು ದ್ರೋಣಾಚಾರ್ಯರನ್ನು ಮೋಸದಿಂದ ಕೊಲ್ಲಲು ಪಾಂಡವರು ಒಪ್ಪುವುದಿಲ್ಲ. ಆಗ ಶ್ರೀಕೃಷ್ಣನು ಪಾಂಡವರ ಮನವೊಲಿಸಿ ಮತ್ತೊಂದು ಯೋಜನೆಯನ್ನು ರೂಪಿಸುತ್ತಾನೆ. ಶ್ರೀಕೃಷ್ಣನು ಭೀಮನನ್ನು ಕರೆದು, ಭೀಮ, ನಮ್ಮ ರಣರಂಗದಲ್ಲಿ ಅಶ್ವತ್ಥಾಮ ಎನ್ನುವ ಆನೆ ಇದೆ. ನೀವು ಆ ಅಶ್ವತ್ಥಾಮ ಆನೆಯನ್ನು ಕೊಂದು ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮ ಹತನಾದನೆಂದು ಜೋರಾದ ಸ್ವರದಲ್ಲಿ ಕೂಗಬೇಕು. ನಂತರ ಆನೆ ಎನ್ನುವುದನ್ನು ಮೃದುವಾದ ಧ್ವನಿಯಲ್ಲಿ ಕೂಗಬೇಕೆಂದು ಹೇಳುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಭೀಮನು ಅಶ್ವತ್ಥಾಮ ಎನ್ನುವ ಆನೆಯನ್ನು ಕೊಂದು ಯುದ್ಧ ಭೂಮಿಯಲ್ಲಿ ದ್ರೋಣರಿಗೆ ಕೇಳಿಸುವಂತೆ ಅಶ್ವತ್ಥಾಮ ಹತಃ ಎಂದು ಜೋರಾಗಿ ಕೂಗಿ ಕುಂಜರ ಎಂಬುದನ್ನು ಮೆಲ್ಲಗೆ ಹೇಳ್ತಾನೆ. ತನ್ನ ಮಗ ಅಶ್ವತ್ಥಾಮ ಸತ್ತನೆಂಬ ಮಾತನ್ನು ಭೀಮನ ಬಾಯಿಯಿಂದ ಕೇಳಿದ ದ್ರೋಣಾಚಾರ್ಯರು ಅದನ್ನು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ಯಾಕಂದರೆ ಭೀಮನಿಗೆ ಸುಳ್ಳು ಹೇಳುವ ಅಭ್ಯಾಸವಿರುವುದು ದ್ರೋಣಾಚಾರ್ಯರಿಗೆ ಮೊದಲೇ ತಿಳಿದಿರುವುದರಿಂದ ಅವರು ಭೀಮನ ಮಾತನ್ನು ನಂಬುವುದಿಲ್ಲ. ಭೀಮನು ತನ್ನ ಮಗನ ಸಾವಿನ ಸುದ್ದಿ ಘೋಷಿಸಿರುವುದು ಸುಳ್ಳು ಎನ್ನುವ ಅನುಮಾನ ಬರುತ್ತದೆ. ಇದರ ಬಗ್ಗೆ ತಿಳಿದುಕೊಳ್ಳಲು ದ್ರೋಣರು ಧರ್ಮರಾಯನ ಬಳಿ ಬಂದು ಭೀಮನು ಹೇಳುತ್ತಿರುವುದು ಸುಳ್ಳೇ ಅಥವಾ ನಿಜವೇ ಎಂದು ಕೇಳುತ್ತಾರೆ. ಯಾಕಂದರೆ ದ್ರೋಣರಿಗೆ ಧರ್ಮರಾಯ ಎಷ್ಟು ಸತ್ಯವಂತ ಎನ್ನುವುದು ತಿಳಿದಿತ್ತು. ಪಾಂಡವರಲ್ಲಿ ಯಾರು ಸುಳ್ಳು ನುಡಿದರೂ ಧರ್ಮರಾಯ ಸುಳ್ಳನ್ನು ಹೇಳಲಾರ ಎಂಬುವ ಅವರ ನಂಬಿಕೆ ಅಷ್ಟು ಸ್ಪಷ್ಟವಾಗಿತ್ತು. ಧರ್ಮರಾಯನ ಮೇಲಿದ್ದ ಅಪಾರವಾದ ನಂಬಿಕೆಯ ಕಾರಣದಿಂದ ಗುರು ದ್ರೋಣರು ನೇರವಾಗಿ ಯುಧಿಷ್ಠಿರನ ಬಳಿ ಸತ್ಯವನ್ನು ಹೇಳುವಂತೆ ಕೇಳ್ತಾರೆ. ಈ ವಿಚಾರದಲ್ಲಿ ಸತ್ಯವಂತ ಯುಧಿಷ್ಠಿರನು ಸುಳ್ಳಿನ ಜಾಲಕ್ಕೆ ಸೆರೆಯಾಗ್ತಾನೆ. ದ್ರೋಣರು ಕೇಳಿದ ಪ್ರಶ್ನೆಗೆ ಯುಧಿಷ್ಠಿರ ಅಶ್ವತ್ಥಾಮನು ನಮ್ಮ ಕೈಯಿಂದ ಹತನಾದ ಎಂದು ಜೋರಾಗಿ ಹೇಳಿ ಆನೆ ಎಂದು ಮೆಲ್ಲಗೆ ಹೇಳುತ್ತಾನೆ.
ಧರ್ಮರಾಯನ ಮಾತಿನಿಂದ ದ್ರೋಣಾಚಾರ್ಯರ ಮಗ ಸತ್ತನೆಂಬ ವಿಷಯವನ್ನು ಕೇಳಿದ ದ್ರೋಣರು ತಮ್ಮ ಕೈಯಲ್ಲಿರುವ ಶಸ್ತ್ರಗಳನ್ನು ತ್ಯಜಿಸಿಬಿಡ್ತಾರೆ. ದ್ರೋಣಾಚಾರ್ಯರ ಹೃದಯ ಬಡಿತ ಅಲ್ಲಿ ನಿಂತು ಬಿಡುತ್ತೆ. ಧರ್ಮರಾಯನ ಬಾಯಿಯಿಂದ ಮಾತನ್ನು ಸ್ಪಷ್ಟವಾಗಿ ಕೇಳದ ದ್ರೋಣಾಚಾರ್ಯರು ತಮ್ಮ ಮಗ ಅಶ್ವತ್ಥಾಮ ನಿಜವಾಗಿ ಸತ್ತು ಹೋದ ಎಂಬ ವಿಚಾರವನ್ನು ಮುಂದಿಟ್ಟುಕೊಂಡ ದ್ರೋಣಾಚಾರ್ಯರು ಯುದ್ಧ ಭೂಮಿಗೆ ತಮ್ಮ ಮಂಡಿ ಊರಿ ಬಿಟ್ಟು ಬಿಡುತ್ತಾರೆ. ಶಸ್ತ್ರಾಸ್ತ್ರ ಹೀನನಾದ ದ್ರೋಣಾಚಾರ್ಯರನ್ನು ಯುದ್ಧ ಭೂಮಿಯಲ್ಲಿ ಕೊಲ್ಲಲಾಗುತ್ತೆ. ಧರ್ಮರಾಯನ ಸುಳ್ಳಿನ ಮಾತಿನಿಂದ ಭೂಮಿಯಿಂದ 4 ಬೆರಳುಗಳಷ್ಟು ಮೇಲಿಂದ ಯುಧಿಷ್ಠರನ ರಥವು ಸತ್ಯವಂತನ ಬಾಯಿಯಿಂದ ಸುಳ್ಳು ಹೊರಬಂತಲ್ಲ ಅಂತ ತಕ್ಷಣ ರಥವು ಭೂಮಿಯಲ್ಲಿ ಹೂತು ಹೋಗುತ್ತೆ. ಸದಾ ಧರ್ಮದ ದಾರಿಯಲ್ಲಿ ನಡೆಯುವ ಧರ್ಮರಾಯನ ಬಾಯಿಯಲ್ಲಿ ಸುಳ್ಳು ಬಂದಿತೆ ಎಂಬ ವಿಚಾರವನ್ನು ಅರಿತ ಭೂತಾಯಿಯು ತನ್ನ ಬಾಯಿಯನ್ನು ಬಿಡುತ್ತಾಳೆ. ಇದೇ ಕಾರಣದಿಂದ ಯುಧಿಷ್ಠರನ ರಥವು ಭೂಮಿಯ ಮಧ್ಯದಲ್ಲಿ ಹೂತು ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಧರ್ಮರಾಯನ ರಥ ಭೂಮಿಯಲ್ಲಿ ಹೂತು ಹೋಗಿದ್ದು ಏಕೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವದ ವಿಚಾರದೊಂದಿಗೆ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.